ಉಪೇಂದ್ರ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಭಾರ್ಗವ ಮೂವಿದ ಒಂದು ಟೀಸರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಉಪೇಂದ್ರ ಅವರ ಪೂರ್ತಿ ಸಿನಿಮಾ ನೋಡಿರನ 2-3 ಸಲ ನೋಡಿದಾಗ ಅರ್ಥ ಆಗೈತಿ. ಇನ್ನು ಸಣ್ಣ ಟೀಸರ್ನ ನೋಡಿದಾಗ ಎಂದಿನ ಕಾಲವಾಗಿ ಅರ್ಥ ಆಗಬೇಕು. ಬಟ್ ಆದರೂ ರಿವ್ಯೂ ಮಾಡೋದು ನಮ್ಮ ಕರ್ತವ್ಯ, ಮಾಡೋಣ. ಫಸ್ಟ್ನೇಕ್ ನೋಡೋದಾದ್ರೆ ಈ ಒಂದು ಮೂವಿ ಒಳಗ ಉಪೇಂದ್ರ ಅವರ ಮೇನ್ ರೋಲ್ ಒಳಗೆ ಅಭಿನಯಿಸತಾರು. ಆನಂತರ ಒಂದು ಬಿಗ್ ಹೌಸ್ ಒಳಗ ಒಂದು ಎಂಟ್ರಿಯನ್ನ ನೋಡ್ತಾವ ನಾವು ಉಪೇಂದ್ರ ಅವ್ರದ. ಅಂದ್ರ ಇದು ಒಂದು ಏನ್ ರಿಲೇಟೆಡ್ ಮೂವಿ ಐತಂದ್ರೆ ಒಂದು ಎಲ್ಲರಿಗೂ ಒಬ್ಬನೇ ಡೌನ್ ಆಗಿರ್ಬೇಕು, ಆತನಿಗೆ ಭಯ ಇರಬಾರ್ದು ಅನ್ನೋ ಒಂದು ರೀಸನ್ ಅನ್ನ ಇಟ್ಕೊಂಡ್ ಕಸ ಒಬ್ಬ ಡಾನ್ ಆಕಸ ಒಂದು ದೊಡ್ಡ ಮನಿ ಒಳಗ ಕುಂತಿದ್ದ ನಾವು ನೋಡಿದೆವು. ಅಂದ್ರ ಈ ತರ ಒಂದು ಸ್ಟೋರಿ ಐತಿ. ಅಂದ್ರ ಭಯ ಪಟ್ಟ ಬಿಟ್ಟು ಕಸ ಭಯಾನ ಇರದಂತ ಒಬ್ಬ ಮನುಷ್ಯ ಯಾಕಸ ಉಪೇಂದ್ರ ಅವರ ಈ ಒಂದು ಮೂವಿ ಒಳಗ ಅಭಿನಯಿಸತಾರ. ಅಂದ್ರ ಯಾರು ಬೇಕಾದವರಾಗ್ಲಿ ಅವ್ರನ್ನ ಎದುರು ಹಾಕುವಂತ ಒಂದು ಕೆಪಾಸಿಟಿ ಇರುವಂತ ಒಬ್ಬ ವ್ಯಕ್ತಿ ಅಂದ್ರ ಅದ ಉಪೇಂದ್ರ ಅವರ ಈ ಮೂವಿ ಒಳಗ ಆಗಿದಾರ. ಈ ರೀತಿ ರೋಲ್ ಅನ್ನ ಒಳಗೊಂಡಂತ ಒಂದು ಮೂವಿನ ಭಾರ್ಗವ ಮೂವಿ. ಸ್ಪೆಸಿಫಿಕ್ ಆಗಿ ಈ ಒಂದು ಟೀಸರ್ ಒಳಗೆ ಯೂಸ್ ಮಾಡಿದಂತ ಒಂದಷ್ಟು ಏನು ಗ್ರಾಫಿಕ್ಸ್ ಡಿಸೈನ್ಗಳದಲ್ಲ ನನಗ್ ಮಾತ್ರ ಲೈಕ್ ಅದು. ಆನಂತರ ಸಣ್ಣ ಬ್ಯಾಕ್ ಗ್ರೌಂಡ್ ಒಂದು ಎಫೆಕ್ಟ್ಗಳು, ಆನಂತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳು ಲೈಕ್ ಅದು. ಅಂದ್ರೆ ಚಲೋ ಇದ್ದು ಆಸ್ ಕಂಪೇರ್ ಟು ನಾವು ಕನ್ನಡ ಮೂವಿ ಒಳಗೆ ಅನೇಕ ಒಂದು ಲೋ ಕ್ವಾಲಿಟಿ ನೋಡಿದೆವು. ಬಟ್ ಅವುಗಳಿಗೆ ಹೋಲಿಸಿರೋ ಎಷ್ಟೋ ಪಾಡಿಗೆ ಇವು ಬೆಟರ್ ಇದ್ವು. ಈ ಒಂದು ಸಣ್ಣ ಟೀಸರ್ ಒಳಗೆ ಒಬ್ಬ ಫಸ್ಟ್ನೇಗ್ ನಾವು ವಿಷ್ಣುವರ್ಧನ್ ಅವರ ಒಂದು ಹುಟ್ಟುಹಬ್ಬದಕ್ಕೆ ಒಂದು ಶುಭ ಕೋರಿಕೆಯನ್ನ ನೋಡ್ತೇವೆ. ಅಂದ್ರೆ ಅದರೊಳಗೆ ಇದನ್ನು ಕೂಡ ರಿಲೀಸ್ ಮಾಡಿದಾರು. ಆನಂತರ ವಿಷ್ಣು ಸರ್ ಅವ್ರದ್ದು ಮುಗುದಿಂದ ಭಾರ್ಗವ ಮೂವಿ ಸ್ಟಾರ್ಟ್ ಆಗೈತಿ. ಅಂದ್ರೆ ಒಂದು ಭಯದ ಬಗ್ಗೆ ವಿಷ್ಣು ಸರ್ ಹೇಳ್ತಾರೋ. ಆನಂತರ ಅದನ್ನ ಮುಂದುವರಿಸಿಕಸ ಉಪೇಂದ್ರ ಅವರ ಒಂದು ಸಿನಿಮಾ ಮೂಲಕ ಒಂದು ವ್ಯಕ್ತಪಡಿಸುವ ಒಂದು ಪ್ರಯತ್ನವನ್ನ ಈ ಒಂದು ಮೂವಿ ಒಳಗ ನೋಡ್ಬೋದಾಗಿತ್ತು ನಾವು. ಅಂದ್ರೆ ಸಿಂಪಲ್ ಆಗಿ ಒಬ್ಬ ಭಯವನ್ನ ಬಿಟ್ಟಂತ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸಮಾಜವಾಗಿ ಇರ್ತಾನೋ ಅನ್ನೋದನ್ನ ಈ ಒಂದು ಮೂವಿ ಒಳಗ ನೋಡೋ ಚಾನ್ಸ ನಾವು ಭಾಳ ಐತಿ. ನೋಡೋಣ, ಮೂವಿ ರಿಲೀಸ್ ಆಗ್ಬೇಕಾ, ಮೂವಿ ಸ್ಟೋರಿ ಗುರ್ತಾಕೈತಿ. ಅಲ್ಲಿವರೆಗೂ ವೇಟ್ ಮಾಡೋಣ. ಯಾವಾಗ ಟೀಸರ್ ಬರ್ತೈತಿ ಅವಾಗ ರಿವ್ಯೂ ಮಾಡೋಣ. ಇದಾಗಿತ್ತ ಭಾರ್ಗವ ಮೂವಿದ ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ.